ನಾನು ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವೆಲ್ಲಿ ನೋಡ್ಬೋದು ಸುಮಾರು ಜನಕ್ಕೆ ಪ್ರಾಬ್ಲಮ್ ಇರುತ್ತೆ ಕೋರ್ ಸಬ್ಜೆಕ್ಟ್ಸು. ತುಂಬ ಇಂಪಾರ್ಟೆಂಟ್ ಆದಂಥ ಸಬ್ಜೆಕ್ಟ್ಸ್. ಡೆಫಿನೆಟ್ಲಿ ಲ್ಯಾಂಗ್ವೇಜಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಈಸಿಯರ್ ಸೈಡಲ್ಲಿದೆ. ಮ್ಯಾಥ್ಸು, ಸೈನ್ಸು, ಸೋಷಿಯಲ್ಲು ಅಂತ ತೊಗೊಂಡಾಗ ಡೆಫಿನೆಟ್ಲಿ ಸುಮಾರು ಜನಕ್ಕೆ ಕಷ್ಟ ಇರುತ್ತೆ. ಕೆಲವ್ರಿಗೆ ಮ್ಯಾಥ್ಸ್ ಕಷ್ಟ ಇರುತ್ತೆ, ಕೆಲವ್ರಿಗೆ ಸೋಷಿಯಲ್ಲು, ಕೆಲವ್ರಿಗೆ ಸೈನ್ಸು, ಕೆಲವ್ರಿಗೆ ಮೂರೂ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ. ಮ್ಯಾಥ್ಸ್ ಕಷ್ಟ ಇದ್ದರೆ ಏನು ಮಾಡಬೇಕು, ಸೈನ್ಸ್ ಕಷ್ಟ ಇದ್ದರೆ ಏನು ಮಾಡಬೇಕು, ಸೋಷಿಯಲ್ ಕಷ್ಟ ಇದ್ದರೆ ಏನು ಮಾಡಬೇಕು. ಡೆಫಿನೆಟ್ಲಿ ನೀವು ಈ ಮೂರು ಸಬ್ಜೆಕ್ಟ್ಸ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ SSLC ಪಾಸ್ ಆಗೋವರೆಗೂ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತಂದರೆ ನೀವು ಸೊಲ್ಯೂಷನ್ ಏನು, ನನಗೆ ಇದು ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಅದಕ್ಕೆ ಪರಿಹಾರ ಏನು ಅಂತ ಹುಡುಕ್ಕೋಬೇಕು ವಿನಃ ಬಿಟ್ಬಿಡ್ತೀನಿ ನಾನು, ನನ್ನ ಕೈಲಾಗೋದಿಲ್ಲ ಅನ್ನೋ ಒಂದು ಗಿವ್ ಅಪ್ ಮೈಂಡ್ ಸೆಟ್ ಇಟ್ಕೋಬಾರ್ದು. ಆಯಿತಾ ಮಕ್ಕಳೇ? ಸೊ ಆ ಒಂದು ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡೋದು ಹೇಗೆ ಅಂತ ನಾನೀಗ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆನಾ ಮಕ್ಕಳೇ? ಸೊ ಡೂ ಯು ಎವರ್ ಫೀಲ್ ಲೈಕ್ ಏನು ಮ್ಯಾಥ್ಸ್ ಇಸ್ ಇಂಪಾಸಿಬಲ್, ಆಗೋದೇ ಇಲ್ಲ, ಸೈನ್ಸ್ ಇಸ್ ಟೂ ಕನ್ಫ್ಯೂಸಿಂಗ್, ಸೋಷಿಯಲ್ ಹ್ಯಾಸ್ ಟೂ ಮಚ್ ಟು ರಿಮೆಂಬರ್ ಅಂತ ಅನ್ನಿಸ್ತಾ ಇದೆಯಾ? ಸೊ ಏನಂತ ಕಮೆಂಟ್ ಮಾಡ್ತೀರಾ? ಕೋರ್ ಅಂತ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ಥರ ಅನ್ನಿಸ್ತಾ ಇದೆ. CORE ಕೋರ್. ಎಸ್, ನಮ್ಮ ಪ್ರಥಮ ಕೋರ್ಸ್ ಕೋರ್ ಹಾಗೂ ಕೋರ್ ಪ್ಲಸ್ ಇದೆಯಲ್ಲ ಆ ಥರ. ಸೊ ಕೋರ್, ಬಿಕಾಸ್ ನಾನಿಲ್ಲಿ ಮ್ಯಾಥ್ಸ್, ಸೈನ್ಸು, ಸೋಷಿಯಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಈ ಥರ ಅನಿಸುತ್ತೆ ಮಕ್ಕಳೇ, ಮ್ಯಾಥ್ಸ್ ನನ್ನ ಕೈಲಂತೂ ಆಗೋದಿಲ್ಲ, ಸೈನ್ಸ್ ಅಂತೂ ಯಾಕೆ ಇಷ್ಟು ಕನ್ಫ್ಯೂಷನ್ ಆಗಿದೆ ಅಂತ ಅನ್ಸೋಂಥದ್ದು, ಸೋಷಿಯಲ್ ಯಪ್ಪ ಎಷ್ಟಿದೆ ಓದೋದಕ್ಕೆ, ಎಷ್ಟಿದೆ ನೆನ್ಪಿಟ್ಕೊಳ್ಳೋದಕ್ಕೆ ಅಂತ ಅನ್ಸೋವಂಥದ್ದು. ಸೊ ಆ್ಯಂಡ್ ದೆನ್ ಯು ಸ್ಲೋಲಿ ಸ್ಟಾರ್ಟ್ ಅವಾಯ್ಡಿಂಗ್ ದೀಸ್ ಸಬ್ಜೆಕ್ಟ್ಸ್. ಸೊ ಪ್ರಾಬ್ಲಮ್ ಇದೆಲ್ಲ ಪ್ರಾಬ್ಲಮ್ಮು. ನಿಮ್ಗೆ ಇಂಪಾಸಿಬಲ್ ಅನ್ಸ್ಬೋದು, ಕನ್ಫ್ಯೂಸಿಂಗ್ ಅನ್ಸ್ಬೋದು, ಯು ಕೆ ನಾಟ್ ರಿಮೆಂಬರ್ ಅಂತ ಅನ್ನಿಸ್ಬೋದು, ದ್ಯಾಟ್ಸ್ ನ್ಯಾಚುರಲ್. ಬಟ್ ಅದಕ್ಕೆ ಪರಿಹಾರ ಏನು ಅಂತ ಹುಡುಕೋದು ಬಿಟ್ಟು ಅವಾಯ್ಡ್ ಮಾಡ್ತಾ ಹೋಗ್ತಿರಲ್ಲ, ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಇದನ್ನು ಹೇಗೆ ಓವರ್ಕಮ್ ಮಾಡೋದು ಅಂತ ನಾನೀಗ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಬಿಗ್ಗೆಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಮೇಕ್ ಇಸ್ ದೇ ಕೀಪ್ ರನ್ನಿಂಗ್ ಅವೇ. ವಾಟ್ ಹ್ಯಾಪನ್ಸ್? ಬ್ಯಾಕ್ಲಾಗ್ ಇನ್ಕ್ರೀಸ್, ಫಿಯರ್ ಇನ್ಕ್ರೀಸಸ್ ಆ್ಯಂಡ್ ಕಾನ್ಫಿಡೆಂಟ್ ಡಿಕ್ರೀಸಸ್. ಓಡೋ ಅಂಥದ್ದು ಇವನು ಅಟ್ಲೀಸ್ಟ್ ಬಿಡಿ, ಬಟ್ ಇಲ್ಲೂ ನೋಡೋದ್ರಿ ರಿವರ್ಸಲ್ಲಿ ಹೋಗುವಂಥದ್ದು. ಸೊ ಆ ಥರ ನಾವು ಮಾಡಬಾರ್ದು. ಏನಾಗಿ ಬ್ಯಾಕ್ಲಾಗ್ಸ್ ಅಂತ ಅಂದರೆ, ಇವತ್ತು ನಾನು ಏನು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ಮ್ಯಾಥ್ಸ್ ಪ್ರಾಬ್ಲಮ್ಮು, ನನಗೆ ಸೈನ್ಸು ಪ್ರಾಬ್ಲಮ್ಮು, ಸೋಷಿಯಲು ಪ್ರಾಬ್ಲಮ್, ಅದನ್ನು ನಾಳೆ ಅಂತ ನಾನು ಪುಷ್ ಮಾಡ್ತಾ ಹೋದರೆ ಅದು ಪೈಲಪ್ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆದಾಗ ಭಯ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಡುತ್ತೆ. ಇಲ್ಲ, ನಾನು ಓದ್ತೀನಿ, ನಾನು ಬರಿತೀನಿ, ನಾನು ಟಾಪರ್ ಆಗ್ತೀನಿ, 625 ಔಟ್ ಆಫ್ 625 ಬರುತ್ತೆ. ಸೊ ಇದೆಲ್ಲ ಏನಾಗುತ್ತಪ್ಪ ಅಂತಂದರೆ ವ್ಯಾನಿಷ್ ಆಗೋಗುತ್ತೆ, ಎಲ್ಲೋ ಕಳೆದೋಗುತ್ತೆ. ಬಿಕಾಸ್ ಏನು ಓದ್ತಾ ಇಲ್ವಲ್ಲ ನೀವು. ಸೊ ಇದನ್ನು ನಾನು ಅವಾಯ್ಡ್ ಮಾಡಬೇಕು ಆದಷ್ಟು. ಓಕೆ? ಸೊ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಮ್ಯಾಥ್ಸಲ್ಲಿ ವೀಕ್ ಆಗಿದ್ದರೆ, ಇಫ್ ಯು ಆರ್ ವೀಕ್ ಇನ್ ಮ್ಯಾಥ್ಸ್, ರೀಡ್ ಸಮ್ಸ್ ವಿತೌಟ್ ಸಾಲ್ವಿಂಗ್ ಅಂತ ಫಸ್ಟ್ ನೋಡಿ, ಪ್ರಾಬ್ಲಮ್ ಏನು ಅಂತ ಫಸ್ಟ್ ನೋಡಿ. ಅದಾದಮೇಲೆ ವಾಟ್ ಸೊಲ್ಯೂಷನ್ಸ್ ಪ್ಯಾಸಿವ್ಲಿ ಆರಾಮಾಗಿ ಕೂತ್ಕೊಂಡು, ಇವಾಗ ಕಿಶೋರ್ ಸರ್ ಮಾಡಿರೋ ಅಂಥದ್ದು ಅಥವಾ ಕಾರ್ತಿಕ್ ಸರ್ ಮಾಡಿರೋ ಅಂಥ ವೀಡಿಯೋಸ್ಗಳೇನಿದೆ ನಮ್ಮ ಚಾನೆಲಲ್ಲೇ ನಿಮಗಿದೆ ವೀಡಿಯೋಸ್ಗಳು, 1 ಶಾಟ್ ವೀಡಿಯೋಸ್ಗಳು ಎಲ್ಲನೂ ನಿಮಗೆ ಸಿಗುತ್ತೆ. ನೋಡಿ ಒಂದು ಸತಿ ಯೂಟ್ಯೂಬಲ್ಲಿ. ಪ್ಯಾಸಿವ್ಲಿ ಅಂತಂದರೆ ನೀವು ಆ್ಯಕ್ಟಿವ್ ಆಗಿ ಏನೋ ಅವ್ರು ಏನು ಮಾಡ್ತಾಯಿದ್ರೆ ಅದನ್ನೇ ನೀವು ಕೂತ್ಕೊಂಡು ಮಾಡ್ತಾ ಇರಬೇಕು ಅಂತ ಏನಿಲ್ಲ, ಅದಕ್ಕಿನ್ನ ಸ್ವಲ್ಪ ಟೈಮ್ ಇದೆ, ಬಿಕಾಸ್ ನಿಮ್ಗೆ ಈ ಸಬ್ಜೆಕ್ಟ್ ಇನ್ನೂ ಕಷ್ಟ. ಸೊ ಹೆಂಗೆ ಈಸಿ ಆಗುತ್ತೆ ಅನ್ನೋ ಮಾರ್ಗ ಫಸ್ಟ್ ಹುಡುಕೊಳ್ಳಿ. ಫಸ್ಟ್ ಪ್ರಾಬ್ಲಮ್ನ ನೋಡಿ, ಅದಾದಮೇಲೆ ಯೂಟ್ಯೂಬ್ನಲ್ಲಿ ನಮ್ಮ ವೀಡಿಯೋಸ್ಗಳನ್ನ ನೋಡಿ, ಹೇಗೆ ಸಾಲ್ವ್ ಮಾಡ್ತಾ ಇದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬರ್ತಾಯಿದೆ, ಈ ಆನ್ಸರ್ ಹೇಗೆ ಬರ್ತಾಯಿದೆ, ಈ ಫಾರ್ಮುಲಾ ಹೇಗೆ ಆಗ್ತಾ ಇದ್ದಾರೆ ಅಂತ ಎಲ್ಲ. ಅದಾದಮೇಲೆ ಹೈಲೈಟ್ ಫಾರ್ಮುಲಾಸ್ ಓನ್ಲಿ. ಒಂದು ಪ್ರಾಬ್ಲಮ್ ಅಂತ ತೊಗೊಂಡಾಗ, ಒಂದು ಫಾರ್ಮುಲಾ ಅಂತ ಬಂದಾಗ ಆ ಫಾರ್ಮುಲಾನ ಹೈಲೈಟ್ ಮಾಡಿ, ಬಿಕಾಸ್ ಫಾರ್ಮುಲಾಸ್ ಇಂಪಾರ್ಟೆಂಟ್. ಒಂದು ಫಾರ್ಮುಲಾ ಹಾಕಿದಾಗಲೇ ನಿಮಗೆ ಇಡೀ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡೋಕ್ಕಾಗೋದು. ಸೊ ಫಾರ್ಮುಲಾ ಪ್ಲೇಸ್ ಅ ಮೇಜರ್ ರೋಲ್. ಆಯಿತಾ? ಅದಾದಮೇಲೆ 3 ಸ್ಟೆಪ್ ಮ್ಯಾಥ್ ಸ್ಟ್ರಾಟಜಿ. ಲರ್ನ್ 1 ಫಾರ್ಮುಲಾ, ಸಾಲ್ವ್ 5 ಈಸಿ ಪ್ರಾಬ್ಲಮ್ಸ್, ರಿಪೀಟ್ ದ ಸೇಮ್ ಟೈಪ್ ಡೈಲಿ. ಸೊ ಇಷ್ಟು ಮಾಡ್ತೀರಾ ಅಲ್ವಾ ನೀವು? ಇಷ್ಟು ಮಾಡಾದ್ಮೇಲೆ ಈ ಫಾರ್ಮುಲಾನ ಏನು ಮಾಡಿ ಕಲೀರಿ. ಆದಮೇಲೆ ಆಲ್ರೆಡಿ ನೀವು ಪ್ರಾಬ್ಲಮ್ ಒಂದು ಸತಿ ನೋಡ್ಕೊಂಡಿದ್ದೀರಾ ಆ್ಯಂಡ್ ವಿಡಿಯೋ ಕೂಡ ವಾಚ್ ಮಾಡಿದ್ದೀರಾ, ಒಂದು ಐಡಿಯಾ ಇದೆ, ಫಾರ್ಮುಲಾ ಕಲ್ತಿದ್ದೀರಾ. ಆದಮೇಲೆ ಆ ಫಾರ್ಮುಲಾನೇ ಇಟ್ಕೊಂಡು 5 ಪ್ರಾಬ್ಲಮ್ಸ್ನ, ಸಿಮಿಲರ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡಿ. ಬೇರೆ ಬೇರೆ ನಂಬರ್ಸ್ ಹಾಕ್ಕೊಂಡು 5 ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ. ಸೊ ರಿಪೀಟ್ ದ ಸೇಮ್ ಟೈಪ್ ಡೈಲಿ. ನಾಳೆ ದಿನ ಇನ್ನೊಂದು ಫಾರ್ಮುಲಾ ಫಸ್ಟು ನೋಡಿ, ಪ್ರಾಬ್ಲಮ್ ಏನು ಅಂತ ನೋಡಿ, ಯೂಟ್ಯೂಬ್ ವಿಡಿಯೋನ ನೋಡಿ, ಆ ಫಾರ್ಮುಲಾನ ಕಲ್ತ್ಕೊಳ್ಳಿ. ಅದ್ರ ಮೇಲೆ ಒಂದು 5 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ, 5 ಸಮ್ಗಳನ್ನ.
ಸೊ ಇದನ್ನು ನೀವು ಪ್ರತಿದಿನ ರಿಪೀಟ್ ಮಾಡ್ತಾ ಹೋಗ್ಬೋದು. ಸೊ ಈ ಥರ ನೀವು ಮ್ಯಾಥ್ಸ್ನ ಈಸಿ ಮಾಡ್ಕೋಬೋದು ಮಕ್ಕಳೇ. ಸೊ ಕನ್ಫ್ಯೂಸಿಂಗು, ಕಷ್ಟ ಇದನ್ನೆಲ್ಲ ಬಿಟ್ಬಿಟ್ರೆ ಸ್ವಲ್ಪ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ, ಆಯಿತಾ. ನೆಕ್ಸ್ಟ್, ಇಫ್ ಯು ವೀಕ್ ಇನ್ ಸೈನ್ಸ್ ಏನು ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್, ಸೈನ್ಸ್ ಇಸ್ ನಾಟ್ ಮಗಿಂಗ್ ಅಪ್, ಬೈ ಹಾರ್ಟ್ ಮಾಡೋ ಅಂಥದ್ದಲ್ಲ, ಮಗ್ ಮಾಡೋ ಅಂಥದ್ದಲ್ಲ. ಸೈನ್ಸು ಅರ್ಥ ಮಾಡ್ಕೊಳ್ಳೋ ಅಂಥ ವಿಷಯ, ಆಯಿತಾ. ಸೊ ಇನ್ಸ್ಟೆಡ್ ಆಸ್ ದೀಸ್ ಕ್ವೆಶನ್ಸ್: ವೈ ಡಸ್ ದಿಸ್ ಹ್ಯಾಪನ್, ಹೌ ಡಸ್ ಇಟ್ ವರ್ಕ್, ವಾಟ್ ಇಸ್ ದ ಪ್ರಾಸೆಸ್, ಆಯಿತಾ. ಸೊ ಇವಾಗ ಫಾರ್ ಎಕ್ಸಾಂಪಲ್, ವೈ ಡಸ್ ದಿಸ್ ಹ್ಯಾಪನ್ ಅನ್ನೋದಕ್ಕೆ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಅಲ್ವಾ. ಸೊ ಯಾಕೆ ಪ್ಲಾಂಟ್ಸ್ಗೆ ಯಾಕೆ ಬೇರೆ ಆಪ್ಷನ್ ಇಲ್ಲ, ಅದರ ಫುಡ್ ಅದನ್ನೇ ಯಾಕೆ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಸೊ ಫೋಟೋಸಿಂಥಸಿಸ್ ಪ್ರಾಸೆಸ್ನ ನೀವಲ್ಲಿ ಕಲಿತೀರಾ. ಹೌ ಡಸ್ ಇಟ್ ವರ್ಕ್, ಇವಾಗ ಫಿಸಿಕ್ಸಲ್ಲಿ ಎಲೆಕ್ಟ್ರಿಸಿಟಿ ಅದನ್ನ ತಗೊಳ್ಳಿ. ಸೊ ಎಲೆಕ್ಟ್ರಿಸಿಟಿ ಸರ್ಕ್ಯೂಟಲ್ಲಿ ಎಲೆಕ್ಟ್ರಿಸಿಟಿ ಹೇಗೆ ಪಾಸ್ ಆಗುತ್ತೆ ಅನ್ನೋದು, ಯಾಕೆ ಈ ಥರ ಆಗ್ತಾ ಇದೆ, ಹೌ ಡಸ್ ಇಟ್ ವರ್ಕ್. ಸೊ ಈ ಥರ ಕ್ವೆಶನ್ಸ್, ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಹಾಕಿದ್ರೆ ಎಲೆಕ್ಟ್ರಿಸಿಟಿ ನಿಮಗೆ ಈಸಿ ಆಗಿಬಿಡುತ್ತೆ, ಆಯಿತಾ. ವಾಟ್ ಇಸ್ ದ ಪ್ರಾಸೆಸ್, ಇವಾಗ ಕೆಮಿಕಲ್ ರಿಯಾಕ್ಷನ್ಸ್ ಅಂತಲೇ ತಿಳ್ಕೊಳ್ಳಿ. ಸೊ ಇದನ್ನು ಹಾಕಿದ್ರೆ ಇದು ಬರುತ್ತೆ. ಸೊ ನಾನು ಯಾಕೆ ಇದನ್ನು ಹಾಕಬೇಕು, ಯಾಕೆ ಇದೇ ಬರುತ್ತೆ, ಯಾಕೆ ಹಿಂಗಾಗುತ್ತೆ. ಸೊ ವಾಟ್ಸ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್ ಪ್ರಾಸೆಸಸ್. ಸೊ ಈ ಥರ ನೀವು ವೈ, ಹೌ, ವಾಟ್ ಎಕ್ಸ್ಪ್ಲನೇಷನ್ಸ್ ಏನು ಅಂತ ಅರ್ಥ ಮಾಡ್ಕೊಂಬಿಟ್ರೆ ಡೆಫಿನೆಟ್ಲಿ ಸೈನ್ಸು ಈಸಿ ಆಗುತ್ತೆ, ಓಕೆನಾ. ನೆಕ್ಸ್ಟ್, ಸೊ ಬೆಸ್ಟ್ ಸೈನ್ಸ್ ಟ್ರಿಕ್ ಏನಪ್ಪ ಅಂತಂದರೆ ಡಯಾಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಈಸಿಯಾಗಿ ಬರುವಂಥ ಮಾರ್ಕ್ಸ್ ಮಕ್ಕಳೇ. ಸೊ ಸೈನ್ಸು, ಸೋಷಲಲ್ಲಂತೂ ಡಯಾಗ್ರಾಮ್ಸು, ಮ್ಯಾಪ್ಸು ಈಸಿಯಾಗಿ ಬರುವಂಥದ್ದು. ಮ್ಯಾಥ್ಸ್ ಅಟ್ಲೀಸ್ಟ್ ನೀವು ಸ್ವಲ್ಪ ಕಷ್ಟಪಡಬೇಕು, ಅದರಲ್ಲೂ ಕಡಾಖಂಡಿತವಾಗಿ ಬರುವಂಥ ಥಿಯರಮ್ಸ್ಗಳಿರುತ್ತೆ, ಅದನ್ನು ನೋಡ್ಕೋಬೇಕಾಗುತ್ತೆ, ಆಯಿತಾ. ಥಿಯರಮ್ಸು, ಡಯಾಗ್ರಾಮ್ಸ್ ಇವೆಲ್ಲ. ಫ್ಲೋ ಚಾರ್ಟ್ಸು, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಇವೆಲ್ಲ ಡೆಫಿನೆಟ್ಲಿ ಸೈನ್ಸ್ನ ನೆನ್ಪಿಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಫ್ಲೋ ಚಾರ್ಟ್ಸ್ಗಳು ಮಾಡ್ಕೊಳ್ಳೋ ಅಂಥದ್ದು ಅಥವಾ ಮೈಂಡ್ ಮ್ಯಾಪ್ಸ್ಗಳು ಮಾಡ್ಕೊಳ್ಳೋ ಅಂಥದ್ದು. ಮೈಂಡ್ ಮ್ಯಾಪ್ ಹೇಗೆ ಮಾಡಬಹುದು ಅಂತ ನಾನು ಲೈವ್ ಸೆಕ್ಷನ್ಗೆ ಹೋದರೆ, ಸ್ವಲ್ಪ ಕೆಳಗಡೆ ಹೋದರೆ ನಾನು ಮಾಡಿ ತೋರಿಸಿದ್ದೀನಿ, ಲೈವಲ್ಲೇ ಮಾಡಿ ತೋರಿಸಿದ್ದೀನಿ ಹೇಗೆ ತೊಗೊಳ್ಳೋದು, ವರ್ಡ್ಸ್ನ ಹೇಗೆ ತೊಗೊಳ್ಳೋದು ಅಂತ ಎಲ್ಲ. ನಿಮ್ಗೇನಾದ್ರು ಡೌಟ್ ಇದ್ದರೆ ಆ ವಿಡಿಯೋ ಹೋಗಿ ನೋಡಿ, ಆಯಿತಾ. ಸೊ ಸೈನ್ಸ್ ಸ್ಟಡಿ ಫಾರ್ಮುಲಾ: ಲರ್ನ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಕ್ಸ್ಪ್ಲೇನ್. ಎಕ್ಸ್ಪ್ಲೇನ್ ಅಂತ ಅಂದರೆ ನಿಮಗೆ ನೀವೇ ಜೋರಾಗಿ ಹೇಳ್ಕೊಳ್ಳೋ ಅಂಥದ್ದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್, ತಂಗಿ ತಮ್ಮ ಯಾರಾದರೂ ಇದ್ದರೆ ಅವ್ರಿಗೆ ಹೇಳ್ಕೊಡೋ ಅಂಥದ್ದು. ಆವಾಗ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಮೆಮೊರಿಯಲ್ಲಿ ಇನ್ನು ಸ್ವಲ್ಪ ದಿನ ಜಾಸ್ತಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೀವೆಲ್ಲಾದರೂ ತೊದಲ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಬರ್ತಾ ಇಲ್ಲ ಅಂತ ಅಂದರೆ ಅಲ್ಲಿ ನೀವು ಇನ್ನೂ ಓದ್ಕೋಬೇಕು ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಫಾರ್ ಸೈನ್ಸ್. ಸೊ ಗೊತ್ತಾಯ್ತಲ್ಲ, ಇದು ಸೈನ್ಸ್ನ ಟ್ರಿಕ್ಕು. ಆ್ಯಂಡ್ ಈ ಥರ ಓದಿದ್ರೆ ಒಳ್ಳೆಯದು, ಉತ್ತಮ. ನೆಕ್ಸ್ಟ್, ಇಫ್ ಯು ವೀಕ್ ಇನ್ ಸೋಷಿಯಲ್, ಆಯಿತಾ, ನಮ್ಮ ಸಬ್ಜೆಕ್ಟು. ವಾಟ್ ಹ್ಯಾಪನ್, ವೈ ಡಿಡ್ ಇಟ್ ಹ್ಯಾಪನ್, ಹೂ ವಾಸ್ ಇನ್ವಾಲ್ವ್ಡ್, ಎಫೆಕ್ಟ್ಸ್, ರಿಸಲ್ಟ್ಸ್, ಇಂಪಾರ್ಟೆಂಟ್ ಇಯರ್, ಡೇಟ್ಸ್ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಹಿಸ್ಟ್ರಿಯಲ್ಲಿ ಬಂದಾಗ. ಬಟ್ ಇಟ್ಸ್ ದ ಸೇಮ್ ಫಾರ್ ಇವನ್ ಜಾಗ್ರಫಿ, ಇದೇನದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಪೊಲಿಟಿಕಲ್ ಸೈನ್ಸು, ಯಾವುದೇ ತೊಗೊಂಡ್ರು ವಾಟ್, ವೆನ್, ಹೂ, ವೈ, ಡೇಟ್ಸು, ಮ್ಯಾಪ್ಸು, ಡಿಫ್ರೆನ್ಸಸ್ಸು ಸೋಷಿಯಲಲ್ಲಿ ಇದೇ ಇಂಪಾರ್ಟೆಂಟ್ ಆಗೋದು. ಐ ನೋ ಸಿಕ್ಕಾಪಟ್ಟೆ ಪೋರ್ಷನ್ಸ್ ಇದೆ, ತುಂಬ ಇದೆ ಓದ್ಕೊಳ್ಳೋದು, ತುಂಬ ಇದೆ ನೆನ್ಪಿಟ್ಕೊಳ್ಳೋದು ಅಂತ. ಬಟ್ ಬೇರೆ ಆಪ್ಷನ್ ಇಲ್ಲ, ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಓದೋದು, ಪ್ರಾಕ್ಟೀಸ್ ಇದ್ದೇ ಆಗಬೇಕು. ನಿಮ್ಮ ನೆಕ್ಸ್ಟ್ ಇನ್ನೊಂದು ಆಲ್ಮೋಸ್ಟ್ 200-250 ಡೇಸ್ ಇದೆಯಾ. ಸೊ ಅಷ್ಟು ದಿನಾನೂ ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಾ ಇರೋದು ಎಕ್ಸಾಮ್ ತನಕ, ಅಷ್ಟು ದಿನಾನೂ ಇದನ್ನೇ ರಿಪೀಟ್ ಆನ್ ಲೂಪ್ ಮಾಡ್ತಾ ಇರಬೇಕು, ಆಯಿತಾ. ಸೊ ಮೆಮೊರಿ ಟ್ರಿಕ್ ಏನಪ್ಪ ಅಂತಂದರೆ ಕನ್ವರ್ಟ್ ಎವ್ರಿ ಲೆಸನ್ ಇಂಟು ಅ ಶಾರ್ಟ್, ಆಯಿತಾ. ಸೊ ವಿಜುವಲ್ ಫಾರ್ಮ್ಯಾಟ್ಸ್ ದಟ್ ಯೋರ್ ಬ್ರೈನ್ ಕ್ಯಾನ್ ರೀಕಾಲ್ ಇನ್ಸ್ಟೆಂಟ್ಲಿ ಡ್ಯೂರಿಂಗ್ ಎಕ್ಸಾಮ್, ಲೈಕ್ ಕೀವರ್ಡ್ಸ್ಗಳು, ಶಾರ್ಟ್ ಪಾಯಿಂಟ್ಸು, ಮೈಂಡ್ ಮ್ಯಾಪ್ಸ್ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಟೈಮ್ ಲೈನ್ಸು, ಆಯಿತಾ. ಸೊ ಈ ಥರ ಒಂದು ಶಾರ್ಟ್, ಇವಾಗ ನೀವೇನಾದರೂ ಪರೀಕ್ಷೆ ಚಾನೆಲ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಬಿಕಾಸ್ ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ನಿಮಗೆ ಸಿಗುತ್ತೆ. ನನ್ನ ರೀಲ್ಸ್ ನೋಡಿದರೆ ನೀವು ಮಕ್ಕಳೇ, ಒಂದು ಚಾಪ್ಟರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಕ್ವೆಶ್ಚನ್ ಖಂಡಿತವಾಗ್ಲೂ ಬರೋವಂಥ ಕ್ವೆಶ್ಚನ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಅಥವಾ ಟಾಪ್ 5 ಕ್ವೆಶ್ಚನ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಇನ್ ಜಸ್ಟ್ ಹೌ ಮಚ್ 30 ಸೆಕೆಂಡ್ಸ್, ಹೌದಾ ಅಲ್ವಾ. ಸೊ ಈ 30 ಸೆಕೆಂಡ್ಸಲ್ಲಿ ಒಂದು 4 ಮಾರ್ಕ್ ಕ್ವೆಶ್ಚನ್ ನೀವು ಕಲಿತಾ ಇದ್ದೀರಾ, ಅಥವಾ ಕಲಿಬೇಕಾಗಿರುವಂಥ 5 ಕ್ವೆಶ್ಚನ್ಸ್ ನಿಮಗೆ ಗೊತ್ತಾಗ್ತಾ ಇದೆ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಶಾರ್ಟ್ ಮಾಡ್ತಾಯಿದ್ದೀನಿ, ಸೊ ದ್ಯಾಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಅದೇ ಟೆಕ್ನಿಕ್ನ ನೀವು ಯೂಸ್ ಮಾಡಿ, ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ ಒಂದು ಲೆಸನ್ನ, ಸೊ ದ್ಯಾಟ್ ಇಟ್ಸ್ ಗೋನ್ ಬಿ ವೆರಿ ಹೆಲ್ಪ್ಫುಲ್. ಅರ್ಥ ಆಗ್ತಾ ಇದೆಯಾ. ಕೀವರ್ಡ್ಸ್ನ ಮೂಲಕ ಅಥವಾ ಶಾರ್ಟ್ ಪಾಯಿಂಟ್ಸು, ಮೈಂಡ್ ಮ್ಯಾಪ್ಸು, ಟೈಮ್ ಲೈನ್ಸು, ಇದರ ಮೂಲಕ ನೀವು ಮಾಡ್ಕೋಬೋದು. ದಿಸ್ ಇಸ್ ಒನ್ ಆಫ್ ದ
ಮೇಜರ್ ಮೆಮೊರಿ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಆಯಿತಾ, ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಸೈನ್ಸು, ಸೋಷಿಯಲ್ಲು, ಮ್ಯಾಥ್ಸು ಕಷ್ಟ ಅಂದವ್ರಿಗೆ ಟ್ರಿಕ್ಸ್ ಏನೇನು ಮಾಡಬೇಕು ನೀವು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಆಯಿತಾ? ಸೊ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರೆಲ್ಲ ಕೋರ್ ಸಬ್ಜೆಕ್ಟ್ಸ್ ಕಷ್ಟ ಅಂತ ಹೇಳ್ತಾ ಇದ್ದಾರೋ ಅವ್ರ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.